ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಭತ್ತದ ನಾಡು ನಮ್ಮ KR ನಗರದಲ್ಲಿ ಶ್ರೀ ಆದಿಶಕ್ತಿ ತೋಪಮ್ಮ ತಾಯಿಯವರ 39ನೇ ಜಾತ್ರಾ ಮಹೋತ್ಸವದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ತುಂಬಾ ನಿಯರ್ ಇರೋ ಅಂಥದ್ದು ಅಂದರೆ ತೋಪಮ್ಮ ತಾಯಿ ಟೆಂಪಲ್ಲು. ಅದರಿಂದ ನಾವು ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಆರಾಮಾಗಿ ನಡ್ಕೊಂಡೇ ಬರ್ತೀನಿ ಪ್ರತಿ ವರ್ಷವೂ ಕೂಡ. ನೋಡಿ, ಇವಾಗ ನಾನು ಬೆಳಿಗ್ಗೆನೆ ನಾನು ನನ್ನ ಮಗ ಹೊರಟಿದ್ದೀವಿ ಒಂದು 10 ಗಂಟೆ ಅಷ್ಟರೊಳಗಡೆ. ಇವಾಗ ಟೆಂಪಲ್ ಹತ್ರ ಬಂದ್ವಿ. ನೋಡಿ, ಬೆಳಿಗ್ಗೆ ಟೈಮ್ ಅಷ್ಟಾಗಿ ಕ್ರೌಡ್ ಇರಲ್ಲ. ನಾವು ಯಾವಾಗಲೂ ಅಷ್ಟೇ ಈ ಜಾತ್ರೆಗೆ 2 ಸಲ ಬರ್ತೀವಿ. ಬೆಳಿಗ್ಗೆ ಬಂದು ನಾನು ತಾಯಿ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ಬಿಡ್ತೀವಿ. ಸಂಜೆ ಹಾಗೇ ಜಾತ್ರೆನ ಒಂದು ಸಲ ನೈಟ್ ವ್ಯೂ ಅಂದರೆ ನೈಟಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬರ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ತಾಯಿಗೆ. ಕ್ರೌಡು ಸ್ವಲ್ಪ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ನಾನು ಪ್ರತಿ ವರ್ಷ 11 ಗಂಟೆ ಮೇಲೆ ಬರ್ತಾಯಿದ್ದೆ ಜಾತ್ರೆಗೆ. ನನ್ನ ಮಗನ ಸ್ಕೂಲಿಗೆ ಕಳಿಸಿ ಆಮೇಲೆ ಕೆಲಸ ಎಲ್ಲ ಮುಗಿಸಿ ನಾನು ಬರೋಷ್ಟ್ರೊಳಗಡೆ 11 o'clock ಆಗ್ತಿತ್ತು. ಬಟ್ ಈ ವರ್ಷ ನನ್ನ ಮಗನ ಸ್ಕೂಲಿಗೆ ಕಳಿಸಿಲ್ಲ. ಅವನು ಬಂದಿರೋದ್ರಿಂದ ಬೇಗನೆ ಕೆಲಸ ಮುಗಿಸಿ ಬಂದಿದ್ದೀನಿ. ಅದರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದೆ. 11 ಗಂಟೆ ಮೇಲೆ ಬಂದರೆ ಅಷ್ಟಾಗಿ ಜನ ಇರಲ್ಲ. ಯಾಕಂದರೆ ಈ ವರ್ಕಿಂಗ್ ಎಲ್ಲ ಇರ್ತಾರಲ್ವ, ಅವರೆಲ್ಲ ಬೆಳಿಗ್ಗೆ ಟೈಮ್ ಬಂದು ಹೋಗ್ಬಿಡ್ತಾರೆ. ಅದರಿಂದ ತುಂಬ ಕ್ರೌಡ್ ಇರುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಕ್ಯೂವಲ್ಲಿ ನಿಂತಿದ್ದೀನಿ. ಈ ಸಲ ಕ್ಯೂ ತುಂಬಾ ಜಾಸ್ತಿ ಇತ್ತು. ಯಾಕಂದರೆ ನಾನು 10 ಗಂಟೆ ಅಷ್ಟರಲ್ಲಿ ಬಂದಿದ್ದರಿಂದ ಸ್ವಲ್ಪ ಕ್ಯೂ ಇತ್ತು. ಆದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ತಾಯಿ ದರ್ಶನ ಆಯಿತು. ನೋಡಿ, ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ತಾಯಿನ ನೋಡೋದಕ್ಕೆ 2 ಕಣ್ಣು ಸಾಲದು. ತುಂಬ ಜನ ಕ್ರೌಡ್ ಇದ್ರೂ ಕೂಡ ಅವರು ಮೂವ್ ಹಾಕ್ತಾಯಿದ್ರು. ನಂತರ ನಾವು ನಿಧಾನಕ್ಕೆ ನಿಂತ್ಕೊಂಡು ತಾಯಿ ದರ್ಶನ ಎಲ್ಲ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತೋಪಮ್ಮ ತಾಯಿ. ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೋಡಿ, ಹೂವಿನ ಅಲಂಕಾರನೂ ಅಷ್ಟೇ ಪ್ರತಿ ವರ್ಷವೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ, ಇವಾಗ ಹೂವು ಮತ್ತು ಕುಂಕುಮ ಮಂಗಳಾರತಿ ಎಲ್ಲ ತಗೊಂಡು ತಾಯಿ ಅಂದರೆ ತೋಪಮ್ಮ ತಾಯಿ ಟೆಂಪಲ್ ಆ ಕಡೆ ಹಿಂದೆನೇ ಇಲ್ಲಿ ಎಲ್ಲ ದೇವರುಗಳು ಇದ್ದಾವೆ. ಅಂದರೆ ಗಣೇಶ, ಆಂಜನೇಯ ಮತ್ತು ನವಗ್ರಹಗಳು ಎಲ್ಲ ಇದೆ. ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡ್ವಿ. ನೋಡಿ, ಅದ್ರ ಬ್ಯಾಕ್ ಸೈಡು ಕ್ಯೂ ಎಷ್ಟು ನಿಂತಿದೆ ಅಂತ. ತುಂಬ ಕ್ಯೂ ಇತ್ತು. ಆದ್ರೂ ಏನೋ ಒಂಥರ ಖುಷಿ. ನಮಗೆ ಏನು ಟಯರ್ಡ್ ಅನಿಸಲ್ಲ. ಯಾಕಂದರೆ ಜಾಸ್ತಿ ಬಿಸಿಲಿರಲಿಲ್ಲ. 10 ಗಂಟೆ ಟೈಮಲ್ಲಿ ಬಂದಿದ್ದರಿಂದ ನಾವು ಎಲ್ಲ ಮುಗಿಸಿ ಹೊರಡೋಷ್ಟ್ರೊಳಗಡೆ ತುಂಬ ಬಿಸಿಲಾಗ್ಬಿಡ್ತು. ಆವಾಗಂತೂ ಅಷ್ಟೊತ್ತಿಗೆ ಬಂದುಬಿಟ್ಟಿದ್ರೆ ತುಂಬ ಹಿಂಸೆ ಆಗ್ಬಿಡೋದು. ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಎಲ್ಲ ದೇವರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಹೇಳ್ತಾರಲ್ವ, ಮೊದಲೇ ಜಾತ್ರೆ ಅಂದ್ರೇ ಆಗಲ್ವಾ, ತುಂಬ ಕ್ರೌಡ್ ಇರಬೇಕು, ಜನ ಜಂಗುಳಿ ಇರಬೇಕು, ಆಗಲೇ ಅದನ್ನು ಜಾತ್ರೆ ಅಂತ ಅನ್ನಿಸ್ಕೊಳ್ಳೋದು. ಆ ಥರ ಅಯ್ಯೋ ಆಗಲ್ಲಪ್ಪ ಅನ್ನೋ ಥರ ಏನು ಅನ್ನಿಸ್ಲಿಲ್ಲ. ಒಂಥರ ಖುಷಿ ಅನ್ನಿಸ್ತಾನೆ ಇತ್ತು. ಜನಗಳನ್ನ ನೋಡ್ತಾ ಇದ್ರೇ ಅಲ್ಲಿ ಜಾತ್ರೆ ಫೀಲ್ ಬರೋದಲ್ವ. ನೋಡಿ, ಇವಾಗ ನಾವು ಅಲ್ಲೇ ಪಕ್ಕದಲ್ಲೇ ಇದು ನಾಗರಕಲ್ಲು ಅಲ್ಲಿಗೂ ಕೂಡ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಅಷ್ಟಾಗಿ ಕ್ರೌಡ್ ಇಲ್ಲ ಫ್ರಂಟಲ್ಲಿ ಹೇಳ್ಬೇಕಂದ್ರೆ. ಮತ್ತು ಸ್ವಲ್ಪ ನಮಗೆ ಪ್ರಸಾದನೂ ಕೂಡ ಸಿಕ್ತು. ಬೆಳಿಗ್ಗೆನೇ 8 o'clock ಅಷ್ಟರೊಳಗಡೆ ಪ್ರಸಾದ ಎಲ್ಲ ಮಾಡಿರ್ತಾರೆ. ಬಟ್ ಅದೆಲ್ಲ ಖಾಲಿ ಆಗಿತ್ತು. ಇದು ಇನ್ನೊಬ್ಬರು ಯಾರೋ ಪ್ರಸಾದ ಹಂಚ್ತಾ ಇದ್ರು. ಅಲ್ಲೂ ಸ್ವಲ್ಪ ಹೆಂಗೋ ದೇವ್ರ ಪ್ರಸಾದ ಸಿಕ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಬಂದು ನೋಡಿ, ನಾವಿಲ್ಲಿ ತಗೊಳ್ಳೋ ಅಂಥದ್ದು ಪ್ರತಿ ವರ್ಷ ಇವ್ರ ಹತ್ರನೇ, ಇವರು ಚೌಕಳ್ಳಿಯವರೇ, ಇವ್ರ ಹತ್ರನೇ ಯಾವಾಗಲೂ ತಗೊಳ್ಳೋದು ಕಡಲೆಪುರಿ ಎಲ್ಲ. ನನ್ನ ಹಸ್ಬೆಂಡ್ಗಂತೂ ಇಲ್ಲಿ ಅಂದರೆ ಜಾತ್ರೆನಲ್ಲಿ ಮಾರೋ ಅಂಥ ಜಿಲೇಬಿ ಮತ್ತು ಈ ಕಡಲೆಪುರಿ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ಹೊರಗಡೆ ಫುಡ್ಡು, ಈ ಸ್ಟ್ರೀಟ್ ಫುಡ್ಡೆಲ್ಲ ತಿನ್ನೋದೇ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ಅದರಲ್ಲಿ ಈ ಜಾತ್ರೆಗೆ ಹೋದರೆ ನಾನು ಮಿಸ್ ಮಾಡಿದೆ ಈ ಜಿಲೇಬಿ ಅದನ್ನೆಲ್ಲ ತಗೋತೀನಿ ಅಂದರೆ ಅದು ನನ್ನ ಹಸ್ಬೆಂಡ್ಗೋಸ್ಕರನೇ. ನನಗೂ ತುಂಬ ಇಷ್ಟ, ನನ್ನ ಮಗನಿಗೂ ತುಂಬಾ ಇಷ್ಟ ಜಿಲೇಬಿ ಮತ್ತು ಮೈಸೂರು ಪಾಕು ಮತ್ತು ಎಲ್ಲ ಖಾರಗಳು ಮಿಕ್ಸಿಂಗಲ್ಲಿ ಕಡಲೆಪುರಿ ಎಲ್ಲ ತಗೊಂಡೆ. ಅವ್ರ ಹತ್ರನೇ ಗೊತ್ತಿರೋರು ಇರೋದ್ರಿಂದ ಅವರು ಪ್ರತಿಯೊಂದೂ ಟೇಸ್ಟ್ ನೋಡೋದಕ್ಕೆ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೈಜಿನಿಕ್ಕಾಗೂ ಮಾಡಿರ್ತಾರೆ ಇವರು. ಅದರಿಂದ ನಂಬಿಕೆ ಗೊತ್ತಿರೋದ್ರಿಂದ ನಾವು ಆದಷ್ಟು ಗೊತ್ತಿರೋರ ಹತ್ರನೇ ತಗೋತೀನಿ ನಾನು. ಬೇರೆಯವರೆಲ್ಲ ಹೇಗೆ ಮಾಡಿರ್ತಾರೋ ಅದು ಒಂಥರ ಅನಿಸುತ್ತೆ. ಅದಕ್ಕೆ ನಾವು ಆದಷ್ಟು ಇವ್ರ ಹತ್ರನೇ ತಗೋತೀವಿ. ಅಲ್ಲಿಂದ ತಗೊಂಡು ನಾನು ಬಂದೆ. ನೋಡಿ,
ಇಲ್ಲಿ ರಶ್ ಇಲ್ಲದೆ ಇರೋ ಕಾರಣ ನಾನು ವೀಡಿಯೋನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕಾಯಿತು. ಬೆಳಿಗ್ಗೆ ನನ್ನ ಮಗ ಬಂದಿದ್ದರಿಂದ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ, ನಾನು ಕವರ್ ಮಾಡಿಸಿದ್ದೀನಿ ನನ್ನ ಮಗನ ಕೈಲಿ. ನೋಡಿ ಫ್ರೆಂಡ್ಸ್, ಈ ಜಾತ್ರೆ ಅಂದ್ರೇ ಹಾಗೆ ಪ್ರತಿಯೊಂದು ಇರುತ್ತೆ ಮಾತ್ರ ಈ ಜಾತ್ರೆಯಲ್ಲಿ. ಒಂದಿಲ್ಲ ಈ ಅದಿಲ್ಲ ಇದಿಲ್ಲ ಅನ್ನೋ ಆಗಿಲ್ಲ, ಪ್ರತಿಯೊಂದು ಇರುತ್ತೆ. ಬಟ್ ಕ್ವಾಲಿಟಿ ವೈಸ್ ಅಷ್ಟಕ್ಕಷ್ಟೇ. ದುಡ್ಡು ಮಾತ್ರ ತುಂಬಾ ಕಾಸ್ಟ್ಲಿನೇ ಹೇಳ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಏನು ಕಡಿಮೆ ಜಾತ್ರೆ ಅಂತ ಹೇಳ್ಬಿಟ್ಟು ತುಂಬ ಚೀಪಾಗಿ ಸಿಗುತ್ತೆ ಅಂತಲೂ ಹೇಳೋಂಗಿಲ್ಲ. ಇಲ್ಲೆಲ್ಲ ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ. ಕಡಿಮೆಗಂತೂ ಏನೂ ಸಿಗಲ್ಲ, ಎಲ್ಲ ಫಿಕ್ಸ್ಡು. ಎಲ್ಲ ಮಾತಾಡ್ಕೊಂಬಿಟ್ಟು ಎಲ್ಲ ಒಂದೇ ಥರ ಮಾರ್ತಿರ್ತಾರೆ. ಅಂದರೆ ಅವ್ರಿಗೇನಂದರೆ ತುಂಬ ಜನ ಬರ್ತಾರೆ, ತೊಗೊಳ್ಳೋರು ತೊಗೋತಾರೆ ಅನ್ನೋದು ಒಂಥರ ಅವ್ರಿಗೆ. ಅದರಿಂದ ನಾನಿಲ್ಲಿ ಸ್ವಲ್ಪ ಬ್ಯಾಂಗಲ್ಸ್ನ ನೋಡ್ತಾ ಇದ್ದೆ. ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕಾಣಿಸ್ತು ನನಗೆ ಬ್ಯಾಂಗಲ್ಸು, ಮಲ್ಟಿ ಕಲರಲ್ಲಿ. ಅದು ಒಂದು ಸೆಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ನಾನು ಆ ಬಳೆಗಳೆಲ್ಲ ಹಾಕೋದೇ ಇಲ್ಲ. ಆದರೂ ಏನೋ ಒಂದು ಜಾತ್ರೆಯಲ್ಲಿ ಬಂದಾಗ ಅಂದರೆ ಕ್ರೌಡ್ ಕಡಿಮೆ ಇತ್ತಲ್ವ, ಆವಾಗ ಸ್ವಲ್ಪ ನಮಗೆ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಬಳೆನ ತೊಗೊಂಡು ನಾನು ಈ ಕಡೆ ಎಲ್ಲ ಬಂದೆ. ನೋಡಿ ಇಲ್ಲಿ ಏನೇನು ಬೇಕು ಆಟ ಸಾಮಾನುಗಳು, ಮಕ್ಕಳಿಗೆ ಟಾಯ್ಸ್ಗಳಿಗೆಲ್ಲ ಇದೆ. ನನ್ನ ಮಗ ಇದೊಂದು ಬೇಕು ಅಂತ ಅಂದ, ತೊಗೊಂಡ ಅದನ್ನು. ಪ್ರತಿ ಸಲ ಬಂದಾಗ ದೊಡ್ಡವನಾಗಿದ್ದರೂ ಅಷ್ಟೇ ಅವನು ಎಲ್ಲನೂ ಏನೋ ಎರಡೋ ಒಂದು ಆಟ ಸಾಮಾನು ಅಂತ ತೊಗೋತಾನೆ. ಇಲ್ಲೆಲ್ಲ ನೋಡಿ ಪಾತ್ರೆಗಳಾಗಿರ್ಬೋದು, ಪ್ರತಿಯೊಂದು. ಅಲ್ಲೇ ನಮ್ಮ ಜಾತ್ರೆಗೆ ಫಾರಿನರ್ಸ್ ಕೂಡ ಬಂದಿದ್ದರು ಫ್ರೆಂಡ್ಸ್, ತುಂಬ ಜನ ಬಂದಿದ್ದರು. ಅವ್ರ ಜೊತೆಲೂ ಕೂಡ ನನ್ನ ಮಗನ್ನ ಹಾಗೇ ವಿಡಿಯೋ ಮಾಡ್ಕೊಂಡಿದ್ದೆ. ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ನೋಡಿ, ಇದೆಲ್ಲ ಇಯರಿಂಗ್ಸ್ಗಳು ಮತ್ತು ನೆಕ್ ಚೈನ್ಗಳು ಎಲ್ಲ ಡಿಫ್ರೆಂಟ್ ಆಗಿರೋದು ತುಂಬ ಚೆನ್ನಾಗಿತ್ತು. ಬಟ್ ಅದೆಲ್ಲ ಆ ಸೆಲೆಕ್ಷನ್ಸ್ ಎಲ್ಲ ನನಗೆ, ಅಂದರೆ ಆ ಕಲೆಕ್ಷನ್ಸ್ ಎಲ್ಲ ನನಗೆ ಇಷ್ಟ ಆಗಲ್ಲ, ನಾನು ಯಾವುದೂ ತೊಗೊಳ್ಳಿಲ್ಲ. ಇಲ್ಲೆಲ್ಲ ನೋಡಿ ಕಿಚನ್ಗೆ ಬೇಕಾಗಿರೋ ಅಂಥ ಐಟಮ್ಸ್ಗಳಾಗಿರ್ಬೋದು, ಗ್ಲಾಸು, ಹ್ಯಾಟ್ಗಳು, ಪ್ರತಿಯೊಂದು. ಇದೆಲ್ಲ ನೋಡಿ 100 ರೂಪೀಸ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಇದೆಲ್ಲ ಹ್ಯಾಂಡ್ ಬ್ಯಾಗ್ಸ್ಗಳೆಲ್ಲ, ಅದೆಲ್ಲ ಏನು ನಾನು ಯೂಸ್ ಮಾಡಲ್ಲ, ತೊಗೊಳ್ಳಿಲ್ಲ. ಇಲ್ಲಿ ಬಂದರೆ ಇದು ದೃಷ್ಟಿದಾರ ಅಂತ ಮಾರ್ತಾಯಿದ್ರು, ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ಕಾಲಿಗೆ ದೃಷ್ಟಿ ಆಗದಿರೋ ಥರ ಹಾಕ್ಕೊಳ್ಳೋ ಅಂತು. ಅದ್ರದ್ದು ಪಿನ್ನೆಲ್ಲ ಅಷ್ಟಾಗಿ ಕ್ವಾಲಿಟಿ ಇರಲಿಲ್ಲ ಅಂತ ನಾನು ಅಲ್ಲೇ ಇಟ್ಟು ಬಂದೆ. ನೋಡಿ ಇವಾಗ ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀನಿ. ಅಲ್ಲಿಂದ ಬರ್ತಾ ಹಾಗೇ ರೋಡ್ ಸೈಡಲ್ಲಿ ಇದು ಹಾರಗಳು, ಇದಕ್ಕೆ ಬರುತ್ತಲ್ಲ ತೋರಣಗಳು ಮಾರ್ತಾಯಿದ್ರು. ಅದು ಒಂದು ತೊಗೊಳ್ಳೋಣ ಅಂತ ಅಲ್ಲೂ ನೋಡಿದೆ. ಅವರೆಲ್ಲ ಹೋಗಿದ್ರು, ಅವ್ರು ಬಂದಮೇಲೆ ಅವ್ರ ಹತ್ರ ತೋರಣನೂ ಕೂಡ ತೊಗೊಂಡು, ಇದು ನಮ್ಮ ಮನೆ ಹತ್ರ ನಿಯರೇ ಪಕ್ಕದಲ್ಲೇ ನನಗೆ ಬ್ಲ್ಯಾಕ್ ಬ್ಯಾಂಗಲ್ಸ್ ಬೇಕಿತ್ತು, ಅದನ್ನು ಕೂಡ ನಾನು ತೊಗೋತಾ ಇದ್ದೆ. ತೊಗೊಂಡು ಹೋಗಿದ್ದಾಯಿತು. ನಂತರ ಇದು ಮತ್ತೆ ನೈಟು ನಾನು ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ. ಅವರು ಬೆಳಿಗ್ಗೆ ಬಂದಿರಲ್ವಲ್ಲ, ಅವರು ಡ್ಯೂಟಿಗೆ ಹೋಗಿರ್ತಾರೆ, ನಾನು ನನ್ನ ಮಗ ಬಂದು ಹೋಗಿರ್ತೀವಿ. ನೈಟ್ ಮತ್ತೆ ಹಾಗೇ ಸ್ವಲ್ಪ ಎಲ್ಲನೂ ನೋಡಿಕೊಂಡು ನೈಟ್ ವ್ಯೂವಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡ್ಕೊಂಡು ಹೋಗ್ತಾ ಹಾಗೇ ಪ್ರತಿ ವರ್ಷವೂ ಹೀಗೆ ಮಾಡೋದು. ನಾನು ಬೆಳಿಗ್ಗೆ ಬಂದುಬಿಡ್ತೀನಿ, ನಾನು ನನ್ನ ಮಗ ಬಂದು ತಾಯಿ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನೈಟು ಮತ್ತು ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರ ಜೊತೆ ಬರ್ತೀವಿ. ನಾವು ಬಂದಾಗ ಒಂದು 8:30 ಆಗಿತ್ತು ಫ್ರೆಂಡ್ಸ್. ಆದ್ರೂ ಎಷ್ಟು ಕ್ರೌಡ್ ಇದೆ ಅಂದರೆ, ಪ್ರತಿ ವರ್ಷವೂ ನೋಡ್ತಾ ಬರ್ತಾಯಿದ್ದೀನಿ ನಾನು ಒಂದು 13 ಇಯರ್ಸಿಂದ ಈ ಜಾತ್ರೆನ. ಪ್ರತಿ ವರ್ಷವೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಫ್ರೆಂಡ್ಸ್, ಜನಜಂಗುಳಿ ಅಷ್ಟು ಜನ. ಮೊದಲು ಜಾತ್ರೆ ಅಂದರೆ ಏನೋ ಒಂಥರ ಅನ್ನೋರಲ್ವ, ಇವಾಗ ಮತ್ತೆ ಹಳೇ ಕಾಲದ ಥರನೇ ಜಾತ್ರೆ ಅಂದರೆ ತುಂಬ ಕ್ರೌಡು. ಎಲ್ಲೆಲ್ಲಿಂದ ಬರ್ತಾರೋ, ಎಷ್ಟು ಜನ ಬರ್ತಾರೆ ಗೊತ್ತಾ ಫ್ರೆಂಡ್ಸ್. ಕಾಲೇಜ್ ಹುಡುಗರು, ಕಾಲೇಜ್ ಹುಡುಗಿರೇ ಜಾಸ್ತಿ ಜನ ಕ್ರೌಡ್ ಇರ್ತಾರೆ. ನಾವು ಲಾಸ್ಟ್ ಟೈಮು 9:30 ಹಂಗೆ ಬಂದಿದ್ವಿ, ಅವಾಗ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿಬಿಟ್ಟಿದ್ರು, ಅಂದರೆ ಎಲ್ಲ ಹೋಗ್ಬಿಟ್ಟಿದ್ರು. ಈ ವರ್ಷ 8:30ಗೆ ಬಂದುಬಿಟ್ಟಿದ್ದೀವಿ ನೋಡಿ. ಎಷ್ಟು ಕ್ರೌಡ್ ಇದೆ ಅಂದರೆ, ದೇವಸ್ಥಾನದ ಹತ್ರ ಅಂತೂ ತಾಯಿ ದರ್ಶನ ಮಾಡೋದಕ್ಕೆ ಮತ್ತೆ ಒಂದು ಅರ್ಧ ಕಿಲೋಮೀಟ್ರಷ್ಟು ಕ್ಯೂ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ನಾನು ಆಲ್ಮೋಸ್ಟ್ ಬೆಳಿಗ್ಗೆನೇ ನಾವು ತಾಯಿ ದರ್ಶನ ಮಾಡಿರೋದ್ರಿಂದ ಹಾಗೆಯೇ ಹೊರ್ಗಡೆನೇ ನೋಡ್ಕೊಂಡು ಬಂದ್ವಿ. ಮತ್ತು ಜಾತ್ರೆನ ಇನ್ನೊಂದು ಸಲ ನನ್ನ ಹಸ್ಬೆಂಡ್ ಜೊತೆ ನನ್ನ ಮಗನಿಗೆ ಇನ್ನೊಂದು ಸಲ ಎಲ್ಲನೂ ತೋರಿಸ್ಕೊಂಡು, ಎಲ್ಲ ಮೈ ಮೇಲೆ ಬೀಳ್ತಾರೆ. ಮತ್ತು ತುಂಬ ಸೌಂಡು ಫ್ರೆಂಡ್ಸ್, ಸಖತ್ತು ಕೂಗಾಡ್ತಾರೆ ಹುಡುಗರುಗಳೆಲ್ಲ. ಇಲ್ಲಿ ನೋಡಿ ಟಾಯ್ಸ್ ಎಲ್ಲ ಹಾಕಿದ್ರು, ಅಂದರೆ ಗೇಮ್ಸ್ ಎಲ್ಲ ಆಡೋದು ಮಕ್ಕಳಿಗೆಲ್ಲ. ಮತ್ತು ನಾಟಕ ಮಾಡೋದಕ್ಕೂ ಕೂಡ ಸ್ಟೇಜ್ ಎಲ್ಲ ಫುಲ್ಲು ಹಾಕಿದ್ರು, ಎಲ್ಲ ರೆಡಿಯಾಗಿತ್ತು. ನಾವು ಬಂದ್ಬಿಟ್ವಿ.
ಅಲ್ಲೇನು ನೋಡೋದಕ್ಕೂ ಆಗಲ್ಲ, ಇನ್ನೂ ಸ್ಟಾರ್ಟ್ ಆಗೋದು ತುಂಬ ಲೇಟ್ ಆಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.